ನಮ್ಮಲ್ಲಿ ತುಂಬಾ ಕೇಸ್ಗಳು ಈಗಲೂ ಕಳ್ಳತನದೆಲ್ಲ ನಡೀತಾನೆ ಇದೆ. ವೃತ್ತಿ ಮಾಡ್ತಾ ಇದ್ದೀರಾ, ಏನ್ ಕೆಲಸ ಮಾಡ್ತಾ ಇದ್ದೀರಾ, ಎಲ್ಲೆಲ್ಲಿ ನಿಮ್ ಓಡಾಟ ಇದೆ, ಅದನ್ನ ಪೊಲೀಸ್ ಸ್ಟೇಷನ್ ಅವರು, ಸಿಬ್ಬಂದಿಗಳು, ಅಧಿಕಾರಿಗಳು ನೋಡ್ತಾ ಇರ್ತಾರೆ. ಆಯ್ತಾ? ಈಗ ಏನೋ ಮಾಡ್ತಾ ಇದ್ದೀನಿ, ನಾನು ನಡೆದು ಹೋಗುತ್ತೆ ಅಂತಿರಲ್ಲ. MOB ಇದೆ ಅಂತಂದ್ರೆ ನಿಮ್ಮನ್ನ ವಾಚ್ ಮಾಡ್ತಿದ್ದಾರೆ ಅಂತ, ನಿಮ್ ಮನೆ ಎಲ್ಲಿದೆ, ನಿಮ್ ಕೆಲಸ ಎಲ್ಲಿ ಮಾಡ್ತೀರಾ ಅಂತ ಹೇಳಿ. ಸೊ ಡೀಟೇಲ್ಸ್ ಇವತ್ತೆಲ್ಲ ತಗೊಳ್ತದೆ. ಯಾವುದೇ ಕಾರಣಕ್ಕೂ MO ಕಾರ್ಡ್ ಇದ್ದಾಗ ನಿಮ್ದು ಏನ್ ಇದೆಯಲ್ಲ ತಗೊಂಡ್ ಬಂದಿದ್ದೀರಾ, ಅದಿದ್ದಾಗ ಮತ್ತೊಮ್ಮೆ ಮಾಡಿದ್ರಿ ಅಂತಂದ್ರೆ ನಿಮ್ ಮೇಲೆ ಕೇಸ್ ಬಹಳ ಸ್ಟ್ರಾಂಗ್ ಆಗುತ್ತೆ. ಆಯ್ತಾ? ಒಂದನೇ ಕೇಸಿಗೆ ಅಷ್ಟಿರಲ್ಲ, ಎರಡನೇ ಸರ್ತಿ ಮತ್ತು ಏನಾದ್ರೂ ಮಾಡಿದ್ರಿ ಅಂತಂದ್ರೆ, ಸಿಕ್ಕಾಕೊಂಡ್ರಿ ಅಂತಂದ್ರೆ ಪರಿಣಾಮ ಬಹಳ ಕೆಟ್ಟದಾಗಿರುತ್ತೆ. ಕೇಸು ತುಂಬಾ ದೊಡ್ಡದಾಗಿ ಬೀಳುತ್ತೆ, ಬೇಲೆಲ್ಲ ಸಿಗೋದಿಲ್ಲ. ಅದಕ್ಕೆ ಇವತ್ತು ಕರೆದಿರೋದು, ಇನ್ನು ಯಾವತ್ತು ಆ ಒಂದು ವಿಷಯದ ಬಗ್ಗೆ, ಆ ವೃತ್ತಿ ಏನ್ ಮಾಡ್ತಾ ಇದ್ರಿ ಅದ್ರ ಬಗ್ಗೆ ಯಾವತ್ತೂ ಮತ್ತೆ ತಲೆ ಹಾಕುವಂತದ್ದು ಆಗ್ಬಾರ್ದು. ಇದು ಪೊಲೀಸ್ ಕಡೆಯಿಂದ, ಇಲಾಖೆ ಕಡೆಯಿಂದ ಒಂದು ಫರ್ಮ್ ವಾರ್ನಿಂಗ್ ನಿಮ್ಗಳಿಗೆಲ್ಲ. ಆಯ್ತಾ? ಪ್ರಾಪರ್ಟಿ ಆಫೆನ್ಸಸ್ ಅಲ್ಲಿ ಇನ್ವಾಲ್ವ್ ಆಗಿರುವಂತಹ MOBಗಳೇನಿರ್ತಾರೆ, MOB ಕಾರ್ಡ್ ಯಾರ ಮೇಲೆ ತೆಗೆದಿರ್ತೇವೆ, ಹಳೆ ಪ್ರಾಪರ್ಟಿ ಆಫೆನ್ಸಸ್ ಅಲ್ಲಿ ಇರುವಂತಹ ಅಕ್ಯೂಸ್ಡ್ಗಳು, ಅವ್ರದ್ದೊಂದು ಪರೇಡ್ ಮಾಡುವಂತದ್ದು ಒಂದು ಡ್ರೈವ್ ನಾವು ಹಮ್ಮಿಕೊಂಡಿದ್ದೇವೆ. ಈ ಒಂದು ವಾರದಲ್ಲಿ 3 ಸಬ್ ಡಿವಿಷನ್ಸ್ ಅಲ್ಲಿ, ಬಳ್ಳಾರಿ, ತೋರಣಗಲ್ಲು ಮತ್ತೆ ಸಿರುಗುಪ್ಪ, 3 ಸಬ್ ಡಿವಿಷನ್ ಹಂತದಲ್ಲಿ MOB ಪರೇಡ್ ಮಾಡ್ತಾ ಇರೋದಂತಿದೆ. ಜಿಲ್ಲೆಯಲ್ಲಿ ಸುಮಾರು ಪ್ರಾಪರ್ಟಿ ಆಫೆನ್ಸಸ್ ನಮಗೆ ರಿಪೋರ್ಟ್ ಆಗ್ತಾನೆ ಇದೆ. ಬೈಕ್ ಇರ್ಬೋದು ಅಥವಾ HBT ಅಂದ್ರೆ ಮನೆ ಕಳ್ಳತನ ಇರ್ಬೋದು, ಸಾಧಾರಣ ಕಳ್ಳತನ ಇರ್ಬೋದು ಆಗ್ತಾ ಇರೋದ್ರಿಂದ ಎಲ್ಲರನ್ನು ನಾವು MOBಗಳನ್ನ ಕರೆದು ಮತ್ತೆ ಅವರ MO ಕಾರ್ಡ್ ಅನ್ನ ಅಪ್ಡೇಟ್ ಮಾಡ್ಕೊಳ್ಳುವಂಥದ್ದು, ಅವ್ರಿಗೊಂದು ಫರ್ಮ್ ಆಗಿ ವಾರ್ನ್ ಮಾಡುವಂಥದ್ದು ಇರ್ಬೋದು, ಅವರ ಎಲ್ಲ ಅಟ್ರಿಬ್ಯೂಟ್ಸ್ ಅನ್ನ ಕಲೆಕ್ಟ್ ಮಾಡುವಂಥದ್ದು, ಅವರ ಡಿಜಿಟಲ್ ಫಿಂಗರ್ ಪ್ರಿಂಟ್ಸ್ ಇರ್ಬೋದು ಅಥವಾ ಫೋಟೋಸ್ ಇರ್ಬೋದು, ಅವ್ರ ID ಕಾರ್ಡ್ ಇರ್ಬೋದು, ಎಲ್ಲಾನು ಮತ್ತೆ ನಾವು ಕಲೆಕ್ಟ್ ಮಾಡಿ ಅಪ್ಡೇಟ್ ಮಾಡಿಕೊಂಡು ಅವ್ರ ಮೇಲೆ ಮತ್ತೆ ಸ್ಟ್ರಾಂಗ್ ಆಗಿ ನಿಗಾ ಇಡೋದ್ರ ಬಗ್ಗೆ ಈ ಒಂದು ಪರೇಡ್ ಮಾಡ್ತಾ ಇರುವಂಥದ್ದಿದೆ. ಇದೇ ನಿಟ್ಟಿನಲ್ಲಿ ನಾವೇನ್ ಪ್ರಾಪರ್ಟಿ ಅಫೆನ್ಸಸ್ ಅನ್ನ ನಾವು ಕಡಿಮೆ ಮಾಡೋದ್ರ ಬಗ್ಗೆ ಕೆಲವೊಂದು ವಿಚಾರಗಳನ್ನ ನಾವು ಜಿಲ್ಲೆಯಲ್ಲಿ ಹಮ್ಮಿಕೊಂಡಿದ್ದೇವೆ. ಅದರ ಒಂದು ಭಾಗವಾಗಿ CCTV ಇನ್ಸ್ಟಾಲೇಷನ್ಸ್ ಏನಿದೆ ಅದ್ರ ಬಗ್ಗೆ ಕೂಡ ಗಮನ ಕೊಡ್ತಾ ಇರುವಂತದ್ದು. ಸಿಟಿ ಕಾರ್ಪೊರೇಷನ್ ಕಡೆಯಿಂದ ನಮಗೆ ಸುಮಾರು 118ರಷ್ಟು CCTVಗಳನ್ನ ಇನ್ಸ್ಟಾಲ್ ಮಾಡೋದ್ರ ಬಗ್ಗೆ ನಾವು ಈಗಾಗಲೇ ಪ್ರಪೋಸ್ ಮಾಡಿದ್ದು, ಅದು ಟೆಂಡರ್ ಹಂತದಲ್ಲಿದೆ. ಸೊ ಅದು ಪ್ರಾಮಿನೆಂಟ್ ಪ್ಲೇಸಸ್ ಅಲ್ಲಿ ಸಿಟಿಯಲ್ಲಿ ಇನ್ಸ್ಟಾಲ್ ಮಾಡುವಂಥದ್ದು. ಅದು ಆದ್ರೆ ನಮಗೆ ಡೇಟಾ ಅವೈಲೇಬಲ್ ಆಗುತ್ತೆ. ಯಾವುದೇ ಅಫೆನ್ಸ್ ಒಂದು ವೇಳೆ ರಿಪೋರ್ಟ್ ಆದ್ರೂ ಕೂಡ ನಮಗೆ ಅದನ್ನ ಪತ್ತೆ ಹಚ್ಚಲಿಕ್ಕೆ ಇನ್ನೂ ಹೆಚ್ಚು ಸಹಕಾರಿ ಆಗುವಂಥದ್ದು. ಅದೇ ರೀತಿ ಪೊಲೀಸ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಕೂಡ ಇಡೀ ಜಿಲ್ಲೆಯಾದ್ಯಂತ ನಮ್ಮ ಸ್ಮಾರ್ಟ್ ಸಿಟಿ ಪ್ರಕ್ರಿಯೆಯಲ್ಲಿ ಬಳ್ಳಾರಿ ಡಿಸ್ಟ್ರಿಕ್ಟ್ ಅನ್ನ ಗುರುತಿಸಿದ್ದಾರೆ, ಅಲಾಂಗ್ ವಿತ್ 7 ಅದರ್ ಡಿಸ್ಟ್ರಿಕ್ಟ್ಸ್ ಸ್ಟೇಟ್ ಅಲ್ಲಿ. ಬಳ್ಳಾರಿ ಡಿಸ್ಟ್ರಿಕ್ಟ್ ಅಲ್ಲಿ ಒಂದು CCTV ಇನ್ಸ್ಟಾಲೇಷನ್ಗೆ ಮತ್ತೆ ಡ್ರೋನ್ಸ್ ಪ್ರೊಕ್ಯೂರ್ ಮಾಡ್ಕೊಳ್ಳೋದ್ರ ಬಗ್ಗೆ ಕೂಡ ನಾವು ಈಗಾಗಲೇ ಪ್ರಕ್ರಿಯೆಯನ್ನ ಪ್ರಾರಂಭ ಮಾಡಿದ್ದೇವೆ. ಈ ಮೈನರ್ ರೈಡಿಂಗ್ ಇರ್ಬೋದು, ಡ್ರಂಕ್ ಅಂಡ್ ಡ್ರೈವಿಂಗ್ ಇರ್ಬೋದು, ಈ 2 ಪ್ರಕರಣಗಳಲ್ಲಿ. ಇನ್ನು ಉಳಿದಂತೆ ನಾವು ಬಾಕಿ ವೈಲೇಷನ್ಸ್ಗೆ ಸ್ಪಾಟ್ ಫೈನ್ ಮಾಡಿಬಿಟ್ಟು ಅವರಿಂದ ಕಲೆಕ್ಟ್ ಮಾಡ್ತೇವೆ. ಬಟ್ ಅದರಲ್ಲೂ ಕೂಡ ನಮ್ಮ ಆಲೋಚನೆ ಜೂನ್ 1 ಇಂದ ಅವರಿಗೆ ನಾವು ಕೇಸಸ್ ಹಾಕೋದ್ರ ಜೊತೆಗೆ ಅವರಿಗೆ ತಿಳುವಳಿಕೆ ನೀಡುವಂಥದ್ರ ಬಗ್ಗೆನೇ ಹೆಚ್ಚಿನ ಆದ್ಯತೆ ಕೊಡ್ತೇವೆ. ನಮ್ಮಲ್ಲಿ ಟ್ರಾಫಿಕ್ ವಿಜುವಲ್ ಒಂದು ರೂಮ್ ಇದೆ ಟ್ರಾಫಿಕ್ ಸ್ಟೇಷನ್ ಅಲ್ಲಿ. ಅಂತ ವೈಲೇಟರ್ಸ್ ನ ಕರ್ಕೊಂಡು ಹೋಗಿ ಅಲ್ಲಿ ವಿಜುವಲ್ಸ್ ತೋರಿಸುವಂಥದ್ದು, ಏನಾಗುತ್ತೆ ಅಂತ ಹೇಳ್ಬಿಟ್ಟು ಅವ್ರಿಗೆ ತಿಳುವಳಿಕೆ ಕೊಡುವಂಥದ್ದು, ಅವ್ರಿಗೊಂದು ಅವಕಾಶ ಹೆಲ್ಮೆಟ್ ಖರೀದಿ ಮಾಡಿಕೊಂಡು ನಮಗೆ ಅವರು ತೋರಿಸಿದಲ್ಲಿ ಅವ್ರಿಗೆ ನಾವು ಫೈನ್ ಹಾಕದೇ ಇರುವಂಥದ್ದು, ಈ ಎಲ್ಲ ಆಲೋಚನೆಗಳನ್ನ ನಾವು ಮಾಡ್ತಾ ಇದ್ದೇವೆ. ಬಟ್ ಅದೇನಿದ್ರು ಈ ಜೂನ್ 1 ಇಂದ ಒಂದು 15 ದಿನದವರೆಗೂ ಅವರಿಗೆ ನಾವು ಅವಕಾಶ ಕೊಡ್ಬೋದು. ಆ ನಂತರದಲ್ಲಿ ನಾವು ಫೈನ್ ಹಾಕುವಂತ ಕಮೆಂಟ್ಸ್ ಪ್ರಮುಖ ಸರ್ಕಲ್ಗಳಲ್ಲಿ CC ಕ್ಯಾಮೆರಾ ಇದೆ. ಈಗ ನಾನು ಹೇಳದ್ನಲ್ಲ, ಸರ್ಕಲ್ಗಳೇ ಬರುತ್ತೆ. ನಾವು ಕಾರ್ಪೊರೇಷನ್ ಇಂದ ಏನ್ ತಗೊಳ್ತಾ ಇದೀವಲ್ಲ ಅದೆಲ್ಲ ಸರ್ಕಲ್ಗಳೇ ಬರುತ್ತೆ, ಮೇನ್ ರೋಡ್ಸ್ ಅಲ್ಲಿ ಬರುತ್ತೆ. ವೇಶ್ಯಾವಾಟಿಕೆಗಳು ನಡೀತಾ ಇದೆ, ಮಾಸ್ ರೈಡ್ ಕೂಡ ಮಾಡ್ತಾ ಇದ್ರಿ. ಬಟ್ ಮನೆ ಓನರ್ಗಳಿಗೆ ಒಂದ್ ಸ್ವಲ್ಪ ಎಚ್ಚರಿಕೆ ಕೊಡುವಂತದ್ದು ಇದ್ರಲ್ಲಿ, ಯಾಕಂದ್ರೆ ಗೊತ್ತಿದ್ದು ಕೂಡ ನಾವು ನೋಡಿ ಇನ್ಫಾರ್ಮೇಶನ್ ಬಂದ ಹಾಗೆ ನಾವು 4 ಪ್ರತ್ಯೇಕ ಪ್ರಕರಣಗಳನ್ನ ವೇಶ್ಯಾವಾಟಿಕೆಗೆ ಸಂಬಂಧಪಟ್ಟಂತೆ ITPA ಅಂತ ಏನಿದೆ, ಇಮ್ಮೋರಲ್ ಟ್ರಾಫಿಕ್ ಪ್ರಿವೆನ್ಷನ್ ಆಕ್ಟ್ ಅಡಿಯಲ್ಲಿ ದಾಳಿ ಮಾಡಿಬಿಟ್ಟು ಪ್ರಕರಣಗಳನ್ನ ದಾಖಲು ಮಾಡಿದ್ದೇವೆ. ಇದರಲ್ಲಿ ವಿಕ್ಟಿಮ್ ಅಥವಾ ಸರ್ವೈವರ್ಸ್ ನ ನಾವು ಅವ್ರಿಗೆ ಮಹಿಳಾ ಅವ್ರಿಗೆ ಅಬ್ಸರ್ವೇಷನ್ ಹೋಮ್ಗೆ ಕಳಿಸಿರುವಂತದಿರ್ಬೋದು, ಹಾಗೆ ಕಸ್ಟಮರ್ಸ್ ಅಂತ ಯಾರು ಬರ್ತಾರೆ ಅವರನ್ನ ಆರೋಪಿ ಮಾಡ್ಕೊಂಡಿರುವಂತದಿರ್ಬೋದು, ಅದನ್ನ ನಡೆಸ್ತಾ ಇರುವಂತವ್ರ ಮೇಲೆ ಪ್ರಕರಣ ದಾಖಲು ಮಾಡಿ ಓನರ್ ಆಫ್ ದ ಹೌಸ್ ಯಾರಿರ್ತಾರೆ, ಯಾಕಂದ್ರೆ ನಮಗೆ 4 ಪ್ರಕರಣ ನಾನು ಪರಿಶೀಲನೆ ಮಾಡಿದ ಹಾಗೆ ಇವೆಲ್ಲ ಬಾಡಿಗೆ ಇರುವಂತಹ ಮನೆಗಳಲ್ಲೇ ಮಾಡ್ತಾ ಇರುವಂತದ್ದು. ಓನರ್ಗಳನ್ನ ನಾವು ಇದರಲ್ಲಿ ಆರೋಪಿ ಮಾಡುವಂತಹ ಪ್ರಕ್ರಿಯೆಯನ್ನ ನಾವು ಚಾಲ್ತಿಯಲ್ಲಿ ಇಟ್ಟಿದ್ದೇವೆ. ಯಾಕಂದ್ರೆ ಅದನ್ನ ಬ್ರಾಥೆಲ್ ಹೌಸ್ ಅಂತ ನಾವು ಇದರಲ್ಲಿ ಟ್ರೀಟ್ ಮಾಡ್ಲಿಕ್ಕೆ ಅವಕಾಶ ಇದೆ ITPA ಆಕ್ಟ್ ಅಲ್ಲಿ. ಆ ತರ ಟ್ರೀಟ್ ಮಾಡಿ ಅದನ್ನ ಸೀಸ್ ಮಾಡಬಹುದು. ಆ ಒಂದು ಪ್ರೊಸೆಸ್ ಅನ್ನ ನಾವು ಮಾಡ್ತಾ ಇದ್ದು ಮುಂದಿನ ದಿನಗಳಲ್ಲಿ ನಾವು ಸೀಲ್ ಮಾಡ್ತೇವೆ ಅಂತ ಮನೆಗಳನ್ನ.
ಇನ್ಕ್ರೀಸಿಂಗ್ ಟ್ರೆಂಡ್ ಎಲ್ಲಾ ಕಡೆನೂ ಇದೆ. ಬಳ್ಳಾರಿ ಅಂತ ಅಷ್ಟೇ ಅಲ್ಲ, ಇಡೀ ಸ್ಟೇಟ್ ವೈಡ್, ನೇಷನ್ ವೈಡ್ ಕೂಡ ನಮಗೆ I4C ಇಂದ ಕೆಲವು ಎಮೋಗಳು ಬರ್ತಾ ಇರುತ್ತೆ. ಹೊಸದಾಗಿ ಬರ್ತಾ ಇರುವಂತಹ ಎಮೋಗಳೇನಿದೆ, ಸೈಬರ್ ಫ್ರಾಡ್ ಮಾಡ್ತಾ ಇರುವಂತದ್ದು. ಯಾಕಂದ್ರೆ ಒಂದೇ ತರದ ಎಮೋ ಅಲ್ಲಿ ಮಾಡೋದಿಲ್ಲ, ಅವರು ಹೊಸ ಒಂದು ಇದರಲ್ಲಿ ಚೀಟಿಂಗ್ ಮಾಡುವಂತ ವ್ಯವಸ್ಥೆ ಮಾಡ್ಕೊಳ್ತಾ ಇರ್ತಾರೆ. ಇತ್ತೀಚೆಗೆ ನಾವು ನೋಡ್ತಾ ಇರುವಂತದ್ದು ಕೆಲವೆಲ್ಲ ಇನ್ವೆಸ್ಟ್ಮೆಂಟ್ ರಿಲೇಟೆಡ್ ಬರ್ತಾ ಇದೆ. ಈ ನಿಮ್ಮ ವಾಟ್ಸ್ಆಪ್ ಮುಖಾಂತರ ಕೆಲವು ಸ್ಟಾಕ್ ಲಿಂಕ್ ಕಳಿಸ್ಬಿಟ್ಟು ಸ್ಟಾಕ್ಸ್ ಅಲ್ಲಿ ಇನ್ವೆಸ್ಟ್ ಮಾಡಿ ಅಂತ ಹೇಳುವಂಥದ್ದು, ಅದ್ರ ಪ್ರಕರಣಗಳು ಹೆಚ್ಚಾಗ್ತಾ ಇದ್ದಾವೆ. ಇನ್ ಕೆಲವು OTP ಶೇರ್ ಮಾಡೋದ್ರ ಬಗ್ಗೆ, ಕೆಲವು ಅದರಲ್ಲೂ ನಮಗೆ ಅನಕ್ಷರಸ್ಥರು, ಹಳ್ಳಿಯಲ್ಲಿರುವಂತವ್ರು OTP ಈಸಿಲಿ ಶೇರ್ ಮಾಡ್ಬಿಡ್ತಾರೆ. ಅದು ಪ್ರಕರಣಗಳು ಜಾಸ್ತಿ ರಿಪೋರ್ಟ್ ಆಗ್ತಾ ಇರುವಂತದ್ದಿದೆ. ನಾವು ಬಂದಂಗೆ ಎಲ್ಲ ನಮ್ಮ ಏನು 1930 ಮತ್ತೆ ಪೋರ್ಟಲ್ ಅಲ್ಲಿ cybercrime.gov.in ಅಲ್ಲಿ ಬರ್ತಾ ಇರುವಂತ ಎಲ್ಲಾ ಪ್ರಕರಣಗಳಲ್ಲಿ ಕಂಪ್ಲೇನೆಂಟ್ಸ್ ನಾವು ಅಪ್ರೋಚ್ ಆಗ್ತಾ ಇದ್ದೇವೆ. ಮತ್ತೆ ಇಮಿಡಿಯೇಟ್ ಆಗಿ ಸೀಸ್ ಮಾಡ್ತಾ ಇರುವಂತದ್ದಿದೆ ಅಕೌಂಟ್ಗಳನ್ನ. ಅಮೌಂಟ್ ಏನಾದರೂ ಅದರಲ್ಲಿ ಬಾಕಿ ಆಗಿದ್ರೆ ಅದನ್ನ ರಿವರ್ಸ್ ಮಾಡ್ತಾ ಇದ್ದೀವಿ. ಬಟ್ ಕೆಲವೊಂದ್ ಸರ್ತಿ ಏನಾಗುತ್ತೆ, ಗೋಲ್ಡನ್ ಅವರ್ ದಾಟಿ ರಿಪೋರ್ಟ್ ಆದಾಗ ನಮಗೆ ಯಾವುದೇ ಮೊತ್ತ ಸಿಗೋದಿಲ್ಲ. ಅಂದ್ರೆ ಏನು ಚೀಟ್ ಮಾಡಿರ್ತಾರೆ, ಆ ದುಡ್ಡು ನಮಗೆ ಇರೋದಿಲ್ಲ, ಅಕೌಂಟ್ ಅಲ್ಲಿ ತೆಗೆದ್ಬಿಟ್ಟಿರ್ತಾರೆ. ಸೊ ಅಂಥದ್ರಲ್ಲಿ ಸ್ವಲ್ಪ ಸೆಕೆಂಡ್ ಥರ್ಡ್ ಲೇಯರ್ ಹೋಗುವಂಥದ್ದು ಕಷ್ಟ ಆಗುತ್ತೆ. ಬಟ್ ಜನರು ಎಚ್ಚೆತ್ಕೊಳ್ಬೇಕು. ಯಾವುದೇ ಕಾರಣಕ್ಕೂ ಯಾವುದೇ ಅನ್ನೋನ್ ನಂಬರ್ ಇಂದ ಮೆಸೇಜ್ ಬಂತು ಅಥವಾ ಲಿಂಕ್ ಬಂತು ಅಥವಾ ಯಾವುದೋ ಒಂದು ಕಾಲ್ ಬಂದಿದೆ ಅಂದ್ರೆ ತಮ್ಮ ಕ್ರೆಡೆನ್ಶಿಯಲ್ಸ್ ನ ಕೊಡುವಂಥದ್ದು ತಪ್ಪು. ಇದ್ರ ಬಗ್ಗೆ ಅವೇರ್ನೆಸ್ ಕೂಡ ನಾವು ರಿಪೀಟೆಡ್ಲಿ ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಾ ಇದ್ದೇವೆ. ಇನ್ನೂ ಹೆಚ್ಚಿನ ಜಾಗೃತಿಯನ್ನ ನಾವು ಮಾಡ್ತೇವೆ. ತುಂಬಾ ರೀತಿಯಲ್ಲಿ ಬರುತ್ತೆ ಆಕ್ಚುಲಿ, ಒಂದೇ ಅಂತಲ್ಲ. ಹೊಸದ್ ಯಾವುದೋ ಯೋಜನೆ ಬಂತು ಗವರ್ಮೆಂಟ್ ಕಡೆಯಿಂದ. ಈಗ ನಾವು ರೀಸೆಂಟ್ ಆಗಿ ನೋಡಿದೀವಿ, ಈ ಚಲಾನ್ ಇದು ನಮ್ಮ ಟ್ರಾಫಿಕ್ ಪೇಮೆಂಟ್ಗೆ 50% ಇದು ಕೊಟ್ರು, ಅಲ್ಲಿ ರಿಯಾಯಿತಿ ಕೊಟ್ಟ ತಕ್ಷಣ ನಮ್ಗೆ ಅದ್ರದ್ದು ರೆಪ್ಲಿಕೇಶನ್ ಆಗ್ಬಿಡ್ತು. ಹಾಗಾಗಿ ಹೊಸ ಅವರು ಮಾಡೆಲ್ಗಳನ್ನ ಅನುಕರಣೆ ಮಾಡ್ತಾ ಹೋಗ್ತಾರೆ. ಸೊ ಹಾಗಾಗಿ ಜನರು ಸ್ವಲ್ಪ ಅಲರ್ಟ್ ಇರಬೇಕು ಯಾವುದೇ ಲಿಂಕ್ ಅನ್ನ ಪ್ರೆಸ್ ಮಾಡುವಾಗ.